Hello guys, welcome to KP channel. ನಾನು ಆಶಿಕ್. ನಾನೀಗ ಮಾತಾಡ್ಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಯಾವುದನ್ನೇನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು ರೀಲ್ಸ್ ರಿಯಾಕ್ಷನ್ ಎಲ್ಲ ಮಾಡೋಣ, ಸ್ವಲ್ಪ ಮಜವಾಗಿರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಅದ್ರ ಜೊತೆಗೆ ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡೆ. ನಿಜ ಹೇಳ್ತೀನಿ, ಒಂದು ವಲ್ಗರ್ ಆಗಿರುತ್ತೆ. ಅದು ಬಿಟ್ಟರೆ ಅಂದರೆ ಅಂತ 18+ ಆ ಥರದ್ದೇ ಇರುವಂಥದ್ದು ಬಿಟ್ಟರೆ ರೀಲ್ಸ್, ಅದು ಬಿಟ್ಟರೆ ಕ್ರಿಂಜ್ ಟೈಪ್ನ ಒಂದು ರೀಲ್ಸ್ ಎಲ್ಲ ಇತ್ತು. ಎಲ್ಲಿ ರಿಯಲ್ ಕಾಮಿಡಿ ಇಲ್ಲವೇ ಇಲ್ಲ. ಸೊ ನನಗನ್ನಿಸ್ತು, ಬಿಟ್ಟಾಕೋಣ ಗುರು, ನಮ್ಮ ಸ್ಟ್ಯಾಂಡರ್ಡ್ ಯಾಕೆ ನಾವು ಬಿಡೋದು ಅಂತ. ನಾನು ಮೂವಿ ನ್ಯೂಸ್ನ ಅಪ್ಡೇಟ್ನ ನಿಮಗೆ ಅಫಿಷಿಯಲಾಗಿ ಕೊಡ್ತಿರ್ಬೇಕಾದ್ರೆ ನಾನು ಇಂಥದಕ್ಕೆಲ್ಲ ಯಾಕೆ ಹೋಗಲಿ ಅಂತ ಅನ್ನಿಸ್ತು. ಆದರೂ ಕೂಡ ನಿಮಗೆ ಬೋರ್ ಆಗದಿರೋ ರೀತಿ ಒಂದು ಹೊಸದಾಗಿ ಏನಾದ್ರು ಟ್ರೈ ಮಾಡಬೇಕು ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಅಪ್ಡೇಟ್ಸ್ನ ನೀವು ನೋಡಬೇಕಾದ್ರೆ ನಿಮಗೆ ಮಜವಾಗಿರಬೇಕು, ಇಂಟ್ರೆಸ್ಟಿಂಗಲ್ಲಿ ಎಂಟು ತನಕ ನೋಡಬೇಕು ಅಂತ ನನ್ನ ಒಂದು ಆಸೆ ಆಗಿರೋವಂಥದ್ದು. ಹಾಗೆಯೇ ಇನ್ನೊಂದು ವಿಷಯ ಖುಷಿಯಾಗಿ ತಿಳಿಸ್ತೀನಿ, ಏನಂತಂದರೆ ನನ್ನನ್ನೆಲ್ಲರೂ ರೆಕಗ್ನೈಸ್ ಮಾಡ್ತಿದ್ದಾರೆ. ಲೈಕ್ ಬ್ರೋ, ನಾನು ನಿಮ್ಮನ್ನು ನೋಡಿದ್ದೆ, ಅದು ಯೂಟ್ಯೂಬ್ ಚಾನಲ್ಗೆ ಬಂದು ಹೇಳ್ತಿದ್ದೀರಾ ಅಂತ ನನಗೆ ಅದು ತುಂಬಾ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೀನಿ, ಯೂಟ್ಯೂಬ್ ವೀಡಿಯೋಸ್ ಯೂಶ್ವಲಿ ಏನಾಗುತ್ತೆ ಅಂದರೆ 2 ನಿಮಿಷ ನೋಡಿದ್ರೆ ಹೆಚ್ಚು. ಯಾಕೆಂದರೆ ಈಗೆಲ್ಲ ರೀಲ್ಸ್ ದುನಿಯಾ ಅಲ್ವಾ, ನೀವು ರೀಲ್ಸ್ನ ಸ್ವೈಪ್ ಮಾಡ್ತಿರ್ತೀರ, ಅದು 1 ನಿಮಿಷ ಕೂಡ ಇರಲ್ಲ, ಜಸ್ಟ್ 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ಇರುತ್ತೆ. ಅಂಥದ್ರಲ್ಲಿ ನನ್ನ ಯೂಟ್ಯೂಬ್ ವೀಡಿಯೋ ಏನಿದೆ, ಒಂದು 4 ನಿಮಿಷ ವೀಡಿಯೋ ಇದ್ದರೂ ಕೂಡ ನೀವು 3 ನಿಮಿಷ ಅಥವಾ 5 ನಿಮಿಷದ ವೀಡಿಯೋ ಇದ್ದರೆ ಅದನ್ನು 4 ನಿಮಿಷ ಈ ಥರ ರೀಚ್ ಹೋಗ್ತಿದೆ. ಇದು ಯಾವುದೇ ಕಾರಣಕ್ಕೂ ಚಿಕ್ಕ ವಿಷಯ ಅಲ್ಲ. ಅಂದರೆ ನಾನು ನಿಮಗೆ ಬೋರೇ ಮಾಡದೇ ಇರೋ ರೀತಿ ಅಪ್ಡೇಟ್ನ ಹೇಳ್ತೀನಿ ಅಂತ ಆಗಿರೋವಂಥದ್ದು. ಇನ್ನೂ ಕೂಡ ನಾನು ನಿಮಗೆ ಫುಲ್ ಎಂಟರ್ಟೈನ್ಮೆಂಟಲ್ಲಿ ನ್ಯೂಸ್ನ ಹೇಳ್ತೀನಿ. ಅಪ್ಡೇಟ್ಸ್ನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಅವ್ರ ಬಗ್ಗೆನೇ ಹೇಳ್ತೀನಿ. ಅಂದರೆ ಯುವರಾಜ್ ಕುಮಾರ್ ಅವರು ಹೇಳಿರೋವಂಥ ಬಗ್ಗೆ ನಾನು ನಿಮಗೆ ತುಂಬಾ ಹಿಂದೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ. ನರ್ತನ್ ಅವ್ರ ಜೊತೆ ಇವರ ಸೆಕೆಂಡ್ ಪ್ರಾಜೆಕ್ಟ್ ಇರುತ್ತೆ ಅಂತ. ಹಾಗೆಯೇ ಇವರು ಇಂಟರ್ವ್ಯೂಲ್ಲಿ ಕೂಡ ಮಾತಾಡ್ಕೊಂಡಿದ್ದಾರೆ, ನೀವು ಯಾರ ಜೊತೆ ಮೂವಿ ಮಾಡಬೇಕು ಅಂತ ಆಸೆ ಪಡ್ತೀರಾ ಅಂದಾಗ, ಅಫ್ಕೋರ್ಸ್ ಸರ್ ಸಂತೋಷ್ ಆನಂದರಾಮ್ನವ್ರ ಜೊತೆ ಇನ್ನೊಂದು ಸತಿ ಮೂವಿ ಮಾಡ್ತೀನಿ, ಆದರೆ ಅದ್ರ ಜೊತೆಗೆ ಅಂತ ಆ ಲೈನಪ್ ಹೇಳ್ತಾ ಹೋದರು ಅಂತ ಅನ್ನಿಸ್ತಾ ಇದೆ. ನನಗೆ ಅನ್ನಿಸ್ತಾ ಇರೋವಂಥದ್ದು ನರ್ತನ್ ಅವ್ರ ಜೊತೆ ಮಾಡಬೇಕು ಅಂತಿದ್ದೀನಿ ಅಂತ. ಹಾಗೆ ಹೇಳಿದ್ರು, ವಾವ್, ಈಸ್ ಎ ವಂಡರ್ಫುಲ್ ಡೈರೆಕ್ಟರ್ ಹಾಗೆ ಅಂತ. ಹೌದು, ಅಫ್ಕೋರ್ಸ್ ಭೈರತಿ ರಣಗಲ್ ಅವ್ರದ್ದೇ ಬರ್ತಿರೋವಂಥದ್ದು. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ನೀವೆಷ್ಟು ಎಕ್ಸೈಟೆಡ್ ಆಗಿಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಅವ್ರು ಹೇಳ್ತಾರೆ, ಅವರ ಒಂದು ಇಷ್ಟವಾಗಿರುವಂಥ ಒಂದು ಪಾಠ ಹೇಳ್ಕೊತಾರೆ, ಪ್ರಶಾಂತ್ ನೀಲ್ ಅವ್ರ ಜೊತೆ ಅವರ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಈಗ ಮೂವಿ ಬಗ್ಗೆ ಮಾತಾಡೋದಾದರೆ, ಡಿಬೇಟ್ ಬ್ಲಾಕ್ ಬಸ್ಟರ್ ಮೂವಿ ಆಗಿರುವಂಥದ್ದು. ನೋಡಿ, ಬ್ಲಾಕ್ ಬಸ್ಟರ್ ಅನ್ನೋದು ಒಂದು ಕಾಮನ್ ವರ್ಡ್ ಆಗೋಗಿದೆ, ಆದರೆ ಡಿಬೇಟ್ ಜೊತೆಗೆ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಅಂದರೆ ಒಂದು ಹೊಸ ಮೂವಿ, ಅಂದರೆ ಆ್ಯಕ್ಟರಿಗೆ ಇದೇ ಒಂದು ಫಸ್ಟ್ ಮೂವಿ ಆಗಿರುವಂಥದ್ದು, ಡಿಬೇಟ್ ಮೂವಿ ಆಗಿರುವಂಥದ್ದು. ಆಗ ಆ ಮೂವಿ ಹಿಟ್ಟಾಗಿದೆ. ಈ ರೀತಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬ್ಲಾಕ್ ಬಸ್ಟರ್ ಆಗಿರುವಂಥ ಮೂವಿ ಆಗಿರೋದ್ರಿಂದ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ, ಆ ಒಂದು ಮೂವಿಯ ಪಾರ್ಟ್ ಆಗಿದ್ದೀನಿ ಅಂತ. ಎಷ್ಟು ಜನ ನೋಡಿದ್ದೀರಾ ದಯವಿಟ್ಟು ಮತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಮೊದಲನೇದಾಗಿ ಅಪ್ಡೇಟ್ ಬಗ್ಗೆ ಮಾತಾಡಬೇಕಾದ್ರೆ, ಬಗೀರಾ ಮೂವಿ ಏನಿದೆ, ಟೀಮ್ ಪ್ಲಾನ್ ಮಾಡ್ಕೊಂಡಿರೋದು ಅಂತ ಬಸ್ ನ್ಯೂಸ್ ಪ್ರಕಾರ ಇರೋದೇನೆಂದರೆ ಜೂನ್ ಆಗಸ್ಟಿಗೆ ರಿಲೀಸ್ ಆಗುತ್ತೆ ಅಂತ. ಆದರೆ ಆಗಸ್ಟಿಗೆ ರಿಲೀಸ್ ಆಗಲ್ಲ, ಯಾಕೆಂದರೆ ನಮಗೆ ಗೊತ್ತು ಭೈರತಿ ರಣಗಲ್ ರಿಲೀಸ್ ಆಗೋಕೆ ಹೊರಟಿದೆ. ಆದರೆ ಜೂನ್ ಜುಲೈ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೂನಲ್ಲೂ ಕೂಡ ನಾನು ಕನ್ಫರ್ಮ್ ಮಾಡ್ತಾ ಇಲ್ಲ, ಯಾಕೆಂದರೆ ಜೂನಿಗೆ ನನ್ನ ಎಕ್ಸ್ಪೆಕ್ಟೇಷನ್ ಇರೋದೇನು ಅಂದರೆ ಮಾರ್ಟಿನ್ ಬರುತ್ತೆ ಅಂತ. ನಾನು ಹೇಳಿದ್ನಲ್ಲ, ಸಮ್ಮರಲ್ಲಿ ರಿಲೀಸ್ ಆಗುತ್ತೆ ಅಂತ. ಸೊ ಇಲ್ಲಿ ನನಗೇನು ಅನ್ನಿಸ್ತಿದೆ ಅಂದರೆ, ಆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಜುಲೈಯಲ್ಲೇನೆ ಅಫ್ಕೋರ್ಸ್ ರಿಲೀಸ್ ಆಗಿ ಮಾಡೋಕ್ಕೆ ಹೊರಟಿರೋವಂಥದ್ದು ಬಗೀರಾ ಮೂವಿ ಆಗಿರೋವಂಥದ್ದು. ನೋಡಿದ್ರಾ, ನಾನು ಸೋರ್ಸಸ್ ಮಾತ್ರ ತೊಗೊಂಡು ಹೇಳ್ತಿಲ್ಲ, ನನ್ನ ಒಂದು ಅನಿಸಿಕೆ ಪ್ರಕಾರ ಒಂದು ಮಾಸ್ಟರ್ ಮೈಂಡ್ ಪ್ಲ್ಯಾನ್ ಮಾಡ್ಕೊಂಡು ಹೇಳೋ ರೀತಿ ಹೇಳ್ತಾ ಇದ್ದೀನಿ. ನಿಮಗೆ ಏನು ಅನಿಸುತ್ತೆ, ಜುಲೈಯಲ್ಲಿ ಬಗೀರಾ ರಿಲೀಸ್ ಆಗ್ಬೋದು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ವಿಜುವಲ್ಸ್ ಹೇಗಿತ್ತು, ವಿತ್ BGM ಜೊತೆಗೆ ವಿಜುವಲ್ಸ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಬಗೀರಾ ಬಗ್ಗೆ ಮಾತಾಡ್ತಾ ಇದ್ದೀನಿ. RC ಸ್ಟುಡಿಯೋಸಿಂದ ನೆನ್ನೆನೇ ಒಂದು ಅಪ್ಡೇಟ್ ಬಂದಿತ್ತು, ಅಂದರೆ ನಾವು ದೊಡ್ಡದಾಗಿ ಒಂದು ಅನೌನ್ಸ್ಮೆಂಟ್ ಮಾಡ್ತಿದ್ದೀವಿ ಅಂತ RC ಸ್ಟುಡಿಯೋಸಿಂದ ಅಂತ. ಅದರಲ್ಲಿ ಶಿವರಾಜ್ ಕುಮಾರ್ ಅವ್ರು ಕಾಣಿಸ್ಕೊತಾರೆ ಅಂತ ನಾನು ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಪ್ರೊಡಕ್ಷನ್ 6 ಅಲ್ಲಿ ಇವರು ಕಾಣಿಸ್ಕೊತಾರೆ, ಅದರ ಟೈಟಲ್ ಎಲ್ಲ ಇನ್ಮೇಲೆ ಬರಬೇಕಷ್ಟೇ. ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈಗ ಡೆವಿಲ್ ಬಗ್ಗೆ ಮಾತಾಡೋದಾದರೆ, ನೋಡಿ, ಡೆವಿಲ್ ಈಗ ಸದ್ಯಕ್ಕೆ ಶೂಟಿಂಗ್ ನಡೀತಾ ಇದೆ, ಆದರೆ ಟಿ ಬಾಸ್ ಪೋರ್ಷನ್ ಅಲ್ಲ. ಈ ನ್ಯೂಸ್ನ ಹೇಳಿರೋವಂಥದ್ದು ಕೂಡ ಸೆಟ್ಟಿಂದ ಬಂದಿರೋವಂಥ ನ್ಯೂಸ್ನ ಆಗಿರೋವಂಥದ್ದು. ಮಿರರ್ ಮೇಜ್ ಸೀನ್ ಇತ್ತು, ಆ್ಯಕ್ಚುಲಿ ಅದನ್ನು ಮುಗಿಸ್ಕೋಬೇಕಾಗಿತ್ತು, ಆದರೆ ಅವರ ಪಾರ್ಟ್ ಬಿಟ್ಟು ಏನು ಆಗಬೇಕಾಗಿತ್ತು ಅದು ಆಗ್ತಾಯಿದೆ. ಅಂದರೆ ಅವ್ರ ಪಾರ್ಟ್ ಇಲ್ದಲೇ ಏನಾಗಬೇಕಾಗಿತ್ತು ಆ ಸೆಟ್ಟಲ್ಲಿ ಅದು ನಡೀತಾ ಇದೆ, ಆ ಪೋರ್ಷನ್ಸ್ ಮುಗಿಸ್ಕೊತಾ ಇದ್ದಾರೆ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಡಿ ಬಾಸ್ ಅವರಿಗೆ ಇಂಜುರಿ ಆಗಿದೆ ಅಂತ. ಇದೆಲ್ಲ ನ್ಯೂಸು ನನಗೆ ಸೆಟ್ಟಿಂದ ಬಂದಿರೋವಂಥದ್ದು, ನನ್ನ ಫ್ರೆಂಡ್ ತಿಳಿಸಿರೋವಂಥ ಒಂದು ನ್ಯೂಸ್ ಆಗಿರುವಂಥದ್ದು. ಆದರೆ ಇಲ್ಲಿ ಫೇಕ್ ನ್ಯೂಸ್ ಕೆಲವೊಂದು ಓಡ್ತಾ ಇದೆ. ಅವರೇ ಹೇಳಿದ್ರು, ಬ್ರೋ ಈ ಥರ ಫೇಕ್ ನ್ಯೂಸ್ ಓಡ್ತಾ ಇದೆ, ಈ ಸೆಟ್ ಇಲ್ಲವೇ ಇಲ್ಲ ಅಂತ. ಆಗ ನಾನು ಅನ್ನಿಸ್ತು ಇದ್ರ ಬಗ್ಗೆ ಹೇಳಬೇಕು ಅಂತ. ಫೇಕ್ ನ್ಯೂಸ್ ಓಡ್ತಾ ಇದೆ, ಅದ್ರ ಬಗ್ಗೆ ಜನ ನಂಬ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಡೆವಿಲ್ ಸೆಟ್ ಅಲ್ವೇ ಅಲ್ಲ, ಇದು ಕನ್ಫರ್ಮ್ ಆಗಿರುವಂಥದ್ದು ಡೆವಿಲ್ ಸೆಟ್ಟಲ್ಲಿ ಇರೋರೇನೆ, ನಮ್ಮ ಫ್ರೆಂಡೇ ಹೇಳಿರೋ ಅಂಥದ್ದು. ಅವ್ರ ಬಗ್ಗೆ ನಾನು ನಿಮಗೆ ಲಾಸ್ಟ್ ಡೆವಿಲ್ ಮೂವಿ ಎಲ್ಲ ರಿಲೀಸ್ ಆದಮೇಲೆ ಹೇಳ್ತೀನಿ ಯಾರು ಅಂತ. ಅಂದರೆ ಮೇ ಬಿ ರಿವ್ಯೂ ಟೈಮಲ್ಲಿ ನನಗೆ ಯಾರು ಈ ಅಪ್ಡೇಟ್ಸ್ ಕೊಡೋದಕ್ಕೆಲ್ಲ
ಹೆಲ್ಪ್ ಮಾಡಿದ್ರು ಅಂತ ಕೂಡ ಮೆನ್ಷನ್ ಮಾಡ್ತೀನಿ. ಮೇ ಬಿ ಅದು ಸರಿಯಾಗಿರುತ್ತೆ, ಅವರ ರೀಚಿಗೆ ಕೂಡ ಅದೇ ಸರಿಯಾಗಿರುತ್ತೆ ಅಂತ ನನಗೆ ಅನ್ನಿಸ್ತಿರೋವಂಥದ್ದು. ಟಾಕ್ಸಿಕ್ ಬಗ್ಗೆ ಶ್ರುತಿ ಹಾಸನ್ ಅವರು ಇದು ಲುಕ್ ಆ್ಯಕ್ಚುಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಏನು ಆಗಿಲ್ಲ, ಆದರೂ ಈ ಲುಕ್ ಸೈಕಿಕಾಗಿ ಕಾಣಿಸ್ತಾ ಇದೆ, ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಶ್ರುತಿ ಹಾಸನ್ ಅವರು ಇದ್ದಾರೆ ಅಂತ ಕನ್ಫರ್ಮ್ಡ್ ಆಗೋಗಿದೆ. ಆ್ಯಂಡ್ ಫೈನಲಿ ಅವತಾರ ಪುರುಷ 2 ಟ್ರೈಲರ್ ಬಗ್ಗೆ ರಿವ್ಯೂ ಮಾಡೋದಾದರೆ ನೋಡಿ, ನಾನು ನಿಮಗೆ ಒಂದು ರೆಕಮೆಂಡ್ ಮಾಡ್ತೀನಿ. ಈ ಮೂವಿ ನೋಡೋಕೆ ಹೋಗೋದಾದರೆ ಏಪ್ರಿಲ್ 5ಗೆ ರಿಲೀಸ್ ಆಗಿಕೊಟ್ಟಿದೆಯಲ್ಲ, ನೀವು ಮೂವಿ ನೋಡೋಕೆ ಹೋಗಬೇಕಾದ್ರೆ ನಿಮ್ಮ ತಲೆಯಲ್ಲಿ ಒಂದು ಇಂಟೆನ್ಷನ್ ಇರಲಿ, ನೀವು ಹಾರರ್ ಮೂವಿನ ನೋಡೋಕೆ ಹೋಗ್ತಿದ್ದೀರಾ ಅಂತ ಅಂದ್ಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಆ ಥರ ಭಯಪಡಿಸೋ ಅಂಥ ಸೀನ್ ಇದರಲ್ಲಿ ಇರಲ್ಲ. ಇದ್ರೂ ಕೂಡ ಅಂತ ನೋಡಿ ಎಕ್ಸ್ಟ್ರೀಮ್ ಲೆವೆಲಿಗೆ ಭಯಪಡಿಸೋದಂತಿರುತ್ತೆ, ಆ ರೀತಿ ಏನು ಇದರಲ್ಲಿರಲ್ಲ. ಆದರೆ ಸಸ್ಪೆನ್ಸ್ ಥ್ರಿಲ್ಲರ್ ರೀತಿ ನೋಡೋದಾದರೆ ದಯವಿಟ್ಟು ಆ ಥರ ನೋಡಿ, ಆಗ ನಿಮಗೆ ಡಿಸಪಾಯಿಂಟ್ ಆಗಲ್ಲ. ನಾನು ಟ್ರೈಲರ್ ನೋಡಿ ತಿಳ್ಕೊಂಡಿರೋದು ಒಂದು ಮೇಕಿಂಗ್ ವೈಸ್ ಅದ್ಭುತವಾಗಿ ಮಾಡಿದ್ದಾರೆ, ಮೇಕಿಂಗ್ ವೈಸ್. ಬಟ್ ಮೂವಿ ನೋಡಬೇಕಾದ್ರೆ ಸ್ಕ್ರೀನ್ ಪ್ಲೇ ವೈಸ್ ಚೆನ್ನಾಗಿದ್ದರೆ, ಅಂದರೆ ನಮಗೆ ಬೋರ್ ಆಗದೇ ಇರೋ ರೀತಿ ಸ್ಕ್ರೀನ್ ಪ್ಲೇ ವೈಸ್ ಏನಾದರೂ ಸೆಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಅವತಾರ ಪುರುಷ 1 ಸಕ್ಸಸ್ ಆಗದಲ್ಲೇ ಇದು ಕೊಡೋಕ್ಕೆ ಚಾನ್ಸೇ ಇಲ್ಲ. ಇದು ಕೊಟ್ಟಿದ್ದಾರೆ ಅಂದರೆ ಆ ರೀತಿಯೇ ಮೇಕಿಂಗ್ ವೈಸ್ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಫಸ್ಟ್ಗಿಂತನೂ ನನಗೆ ಕಾಣಿಸ್ತಾ ಇದೆ. ವಿಜುವಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಕೆಲವೊಂದು ಕಡೆ ಲೂಪ್ ಹೋಲ್ಸ್ ಇದೆ, ಅಂದರೆ ಕೆಲವೊಂದು ಕಡೆ ಫೇಕ್ ಥರ ಕಾಣಿಸ್ತಿದೆ, ಪರವಾಗಿಲ್ಲ, ಆದರೂ ಕೂಡ ನಾನು ಒಪ್ಕೊತಿದ್ದೀನಿ. ಆದರೆ ನಾನು ಹೇಳಿದ್ನಲ್ಲ, ನೀವು ಹಾರರ್ ಟೈಪ್ ಮೂವಿನ ನೋಡೋಕೆ ಹೋಗಬೇಡಿ, ಸಸ್ಪೆನ್ಸ್ ಥ್ರಿಲ್ಲರ್ ರೀತಿ ನಿಮ್ಮ ಮೈಂಡ್ ಸೆಟ್ನ ರೆಡಿ ಮಾಡಿಕೊಂಡು ಮೂವಿ ಥಿಯೇಟ್ರಿಗೆ ಹೋಗಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಶುರುವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.